ಇಲ್ಲಿ ನೋಡಿ ಛೋಲೆ ಬೊಟರೆ ತೊಗೊಂಡದ 3 ಮಂದಿಗೆ. ತಿನ್ರಿ ಬಡ ಬಡ. ಇವತ್ತು ಕ್ಲೀನಿಂಗ್ ಡೇ ಆಗ್ಯದ ನೋಡ್ರಿ. ಸಂಡೇ ಇದ್ದಿದ್ದು ಫನ್ ಡೇ ಇಲ್ರಿ, ಇದು ಕ್ಲೀನಿಂಗ್ ಡೇ ನಡೆದದ ನಮ್ಮ ಮನ್ಯಾಗ. ಮತ್ತು ಸಾಮಾನು ತರ್ಲಕ್ಕೆ ಹೋಗ್ಬೇಕ್ರಿ, ರೆಡಿ ಆಗ್ಬೇಕು ಈಗ ಜಲ್ದಿ. ಇಂದು ಯೂನಿಫಾರ್ಮ್ ತೊಗೊಳಕ್ಕೆ ಬಂದೀವಿ ನೋಡ್ರಿ ನಾವು ಸ್ಕೂಲಿಂದ. ಇವು ನೋಡ್ರಿ ಎಷ್ಟು ಕ್ಯೂಟ್ ಅವ ಬೂಟ್. ಏ ಸಂತೋಷ, ಆ ಎಲ್ಲೋ ಇಲ್ದಾರ ರೆಡ್ ಕಲರ್ ನೋಡು ನೋಡಿ ಯಾವ್ದು ತಗೊಂಡ್ ಫ್ರೆಂಡ್ಸ್. ಈ ಮಮ್ಮಿ ಚಿಕನ್ ಹೊಡ್ತಾಳ ಇಲ್ಲಿ ನೋಡ್ರಿ. ಈಗ ಛೋಲೆ ಬೊಟರೆ ತಗೊಳತ್ತೀವಿ. ನನಗೇನು ಅರಿಯಲಾರೆ ತ್ರಾಸು ತಾಳ್ಕೊಲಾರೆ. ನೋಡಿ ಜಗಳ ನೋಡ್ರಿ, ಈಗ ಜಗಳ ನೋಡ್ರಿ. ನೀವು ಮತ್ತು ಭಾಳಷ್ಟು ಜನದ ಕ್ವಶನ್ಗಳು ಇತ್ತು, ಅಕ್ಕ ನೀವು ಕನ್ಸೀವ್ ಆಗಿರ್ಬೇಕು, ನೀವು ಪ್ರೆಗ್ನೆಂಟ್ ಇದ್ದಿರ್ಬೇಕು, ಅದಕ್ಕೆ ನಿಮಗೆ ವಾಮಿಟಿಂಗ್ ಆಲತ್ತಂತ. ವಾಮಿಟಿಂಗ್ ನನಗೆ ಅದರಿಂದ ಕನ್ಸೀವ್ ಏನೂ ಇಲ್ಲರಿ. ನಮ್ಮದು ಏನೋ ಒಂಥರ ಹಂಗದ ರೀ ಈಗ ಸಿಚುವೇಶನ್. ಒಂದು 2 ತಿಂಗಳಿನಿಂತ ಹೆಂಗಂದ್ರೆ ನೋಡ್ರಿ ಫ್ರೆಂಡ್ಸ್, ನನಗೀಗ ಕಫ್ ಕೋಲ್ಡ್ ಆಗ್ಯದಲ್ಲ, ಜರ ನನಗೆ ಎದ್ದಿ ಮ್ಯಾಗೆಲ್ಲ ಮತ್ತು ಬೆನ್ನಿಗೆ ಕಫ್ ಆಗಿಬಿಟ್ಟದಂತ್ರಿ. ಅದಕ್ಕೋಸ್ಕರ ನಕ್ಕರ್ನು ವಾಮಿಟಿಂಗ್ ಬರ್ತದ, ಏನಂತ ಊಟ ಮಾಡಿದ್ರೂ ಬರ್ತದ, ಕೆಮ್ದ್ರೂ ಬರ್ತದ್ರಿ ಫ್ರೆಂಡ್ಸ್. ಸೊ ನನಗೆ ಹಂಗೆ ಆಲಕತ್ತದ ನೋಡ್ರಿ. ಇವ ನೋಡ್ರಿ ಏನೋ ನೋಡ್ಕೊತ ಕೂತಾನೆ ಮೂವಿ. ಸೊ ಹಿಂಗದ ನೋಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್, ಇಷ್ಟು ಪ್ರೀತಿ ತೋರಿಸ್ಲತ್ತೀರಿ, ಧನ್ಯವಾದಗಳು. ನಮಸ್ಕಾರ, ವೆಲ್ಕಮ್ ಟು ಅಂಬಿಕಾ ಕುಟುಂಬ ಬ್ಲಾಗ್. ಸೊ ಬರೀ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇದೇನೇನು ಆಗ್ತದೆ ಏನು ಸುದ್ದಿ ಅಂತ ಹಿಂಗೆ ನೋಡಾಮಿ. ನಮ್ದಂತೂ ಚಾದು ಎಲ್ಲ ಆಗೋಗೈತ್ರಿ ಫ್ರೆಂಡ್ಸ್. ಈಗ ಏನು ಮಾಡ್ತೀನಿ, ಕಿಚನ್ ಸಾಫದು ಮಾಡ್ಕೊಳತ್ತೀನಿ. ಎಷ್ಟು ಭಾಂಡ ತೊಳ್ಕೊಂಡ ಅಲ್ಲಿ ನೋಡ್ರಿ, 1 ಡಿಗ್ಗಿ ಭಾಂಡ ಇದಿಷ್ಟು ಸಾಫ್ ಮಾಡಿ ಸೈಟ್ ಬಿಟ್ಟಿನಿ. ನಾ ಊಟಕ್ಕಂತೂ ರೈಸ್ ಮತ್ತಂದ್ರೆ ಚಿಕನ್ ಅದ ರೀ, ಅಟ್ಟಕ್ಕೆ ಬಿಡ್ತು. ಮನೆ ಅದು ಕ್ಲೀನ್ ಮಾಡೋದದ ರೀ. ಅವರೆಲ್ಲ ಆ ಕಡೆ ಕ್ಲೀನ್ ಮಾಡಕತ್ತಾರ, ನಾ ಈ ಕಡೆ ಮಾಡ್ಲತ್ತೀನಿ. ಅವರೆಲ್ಲರೂ ಹಾಫ್ ಮ್ಯಾಗಾರ, ಅದಕ್ಕೆ ಯಾರು ಬರಲ್ಲಾಗ್ಯಾರ. ನಿಮ್ಗೆ ನಾ ಆಮೇಲೆ ತೋರಿಸ್ತೀನಿ ರೀ ಹ್ಯಾಂಗೆ ಕ್ಲೀನ್ ಮಾಡಿ ಅಂತ ನೋಡಿ ಫ್ರೆಂಡ್ಸ್. ಈಗ ಮಮ್ಮಿ ಮನೆ ಒರ್ಸ್ಲತ್ತಾಳ. ನಾವು ಕಸ ಗುಡಿಸ್ಕೊಂಡೇನಿ, ಅವ್ರು ಗುಡಿಸಿರು, ಮತ್ತೆ ನಾವು ಗುಡಿಸ್ಕೊಂಡು ಮನೆ ಒರ್ಸ್ಲತ್ತೀನಿ. ಮನೆ ಒರ್ಸಿ ಮೈ ತಕೊಂಡು ಆಮೇಲೆ ಮತ್ತೆ ಬೇರೆ ಕೆಲಸ ನೋಡ್ರಿ. ಇಲ್ಲ ಮಿಕ್ಕು ಮೈ ತಗೊಂಡು ಕೆಸಂದ್ರೆ ಸುಮ್ಮ ಫೋನ್ ನೋಡ್ಕೊತಿರ್ತೀನಿ. ನಮ್ಮ ಚಿಕ್ಕ ಮಿಕ್ಕ ಇಲ್ಲಿ ನೋಡ್ರಿ, ನಾನು ಸ್ನಾನದು ಮುಗಿಸ್ಕೊಂಡು ಇನ್ನೆಲ್ಲ ಮಾಡ್ಕೊಂಡಿನಿ. ನಮ್ಮ ಚಿಕ್ಕಣು ಈಗ ಹೊತ್ತಾನ್ರಿ ಸ್ನಾನಕ್ಕೆ. ಈಗ ಅವ್ರ ಪಪ್ಪ ಅಂದ್ರೆ ಹೊರಗೆ ಹೋಗ್ಯಾರ. ಇಷ್ಟೊಂದು ಹುಡ್ಕೊಂಡ್ಬಿಟ್ಟದ್ರಿ ಸಾಫ್ ಮಾಡೋಕೆ. ಅದು ನನಗೆ ಯಾರು ಮುರಿತದ ಮಾಡ್ತದ ಅನ್ಕೋತ ಪನ್ನೀಟು ಜಾಡಿಸಿ ಮಾಡಿ ಬರ್ಸೋದು ಎಲ್ಲ ಇತ್ತು. ಕೌದಿ ಎಲ್ಲ ಅಂತ ಸಿಂಪಲ್ ಇಟ್ಬಿಟ್ಟಿನಿ. ಈ ಕಡೆ ಎಲ್ಲ ಚಂದ ನೀಟಾಗಿ ಎಲ್ಲ ಸಾಫ್ ಮಾಡ್ಕೊಂಡ್ಬಿಟ್ಟಿವ್ರಿ ನಾವು. ಇವೆಲ್ಲ ನೋಡ್ರಿ, ಇವರು ಬುಕ್ಸ್ ಅದು ಇದು ಸ್ವಲ್ಪ ವೇಸ್ಟೇಜ್ ಸಾಮಾನುಗಳು ಅವು ಇದು ಎಲ್ಲ ಚೀಲದಾಗ ಹಾಕಿಸೆಲ್ಲ ತುಂಬಿಟ್ಬಿಟ್ಟಿವಿ. ನಾಳೆಗೆ ಇದಕ್ಕೆಲ್ಲ ಇದು ಮಾಡಿಬಿಡ್ತೀವಿ ಅಂತ ಕಬಡ್ಡಿ ಅಂಕಲಿಗೆ ಹಾಕಿಬಿಡ್ತೀವಿ. ಮತ್ತಂದ್ರೆ ಇಷ್ಟು ಕಸದವನಿಗೆ ಕಬಡ್ಡಿದವನಿಗೆ ಇಬ್ರಿಗೆ ಕೊಡಬೇಕು. ಈ ಕಡೆ ಎಲ್ಲ ಭಾಂಡೆ ಅದು ಎಲ್ಲ ತೊಳ್ಕೊಂಡಿನಿ ನೋಡ್ರಿ. ನಾನು ನೀಟ್ ಎಲ್ಲ ಮಾಡ್ಕೊಂಡೆ. ಇಷ್ಟು ಭಾಂಡೆ ತೊಳ್ಕೊಂಡಿನಿ, ಕಡ್ಡಿ ಸಾಫ್ ಮಾಡಿಟ್ಟಿನಿ, ಎಲ್ಲ ಮಾಡ್ಕಿಸಿನ ಇಟ್ಟಿನಿ ನೋಡ್ರಿ. ನೀರು ಫ್ರಿಜ್ನಾಗ ಇಡಬೇಕಂದ್ರೆ ನೆನಪೆ ಹಾರೀನಿ. ಬಿಸಿಲು ಬೇರೆ ಆಲತ್ತದ. ಈ ಕುದ್ಕೆಸಿನ ಒಂದಿಟ್ಟಿಗೆ ಹೀರಿಕೆ ಅದು ಕಟ್ ಮಾಡ್ಕೊತಾ ಬಟ್ಟೆ ಎಲ್ಲ ಚಂದ ಮಾಡಬೇಕು. ಈಗತ್ತೆ ಮಾಡ್ತಾ ಎಲ್ಲ ಉಳ್ಳಿಸಿ ಮಾಡಿಸಿ ಇಟ್ಟು ಬಿಡ್ತಾರೆ. ನಾರೇ ಏನು ಮಾಡಲಿರ ಹೌದಿಲ್ಲ ನೋಡಿ ಫ್ರೆಂಡ್ಸ್. ಈಗ ಮಮ್ಮಿ ಹೀರಿಕಾಯಿ ಕಟ್ ಮಾಡ್ತಾಳ. ಸುಮ್ಮನೆ ಕೂತಾರೆ, ಏನು ಮಾಡಿರಿ ಗೋಲಿದವ ತೊಗೊಂಡಿನಿ. ಈಗ ಸ್ನಾನ ಅದು ಮುಗಿಸ್ಕೊಂಡಿನಿ. ಒಂದಿಷ್ಟು ಹೀರಿಕಾಯಿ ಕಟ್ ಮಾಡಿ ಇಟ್ಬಿಡ್ತೀನಿ. ಚಪಾತಿ ಹಿಟ್ಟು ಅದೇನು ರೀ ಮತ್ತು ನಾನು ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಾಕ ಊಟ ಮಾಡಿದೆ. ಎಲ್ಲರೂ ಕಲ್ತ್ಕೇಸಿ ಅಂದ್ರೆ ಊಟ ಮಾಡ್ಬೇಕು. ನಾನು ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡ. ಅದಕ್ಕೆ ನಮ್ಮ ಸಾಬಾರು ಇಬ್ಬರು ಟ್ಯೂಷನ್ಗೆ ಹೋಗಿ ಬಂದಾರ. ಅವ್ರ ಪಪ್ಪನೂ ಮಲ್ಕೊಂಡಾರ ನೋಡ್ರಿ. ಇಬ್ಬರು ಟ್ಯೂಷನ್ಗೆ ಹೋಗಿದ್ದಾರೆ. ಅವ್ರ ಪಪ್ಪ ಮಕ್ಕೊಂಡಾರ. ನಾನು ಮಕ್ಕೊಂಡ್ಬಿಟ್ಟಿದ್ದು. ಗೋಲಿ ನುಕೇಶನ್ ಎಲ್ಲ ಎಲ್ಲಿದ್ದಿಲ್ಲ ಇಟ್ಟಿಗೆಸಿ ಎಲ್ಲ ಶಿಸ್ತ ಮಕ್ಕೊಂಡ್ಬಿಟ್ಟಿದ್ದೀವಿ. ನಾನು ಎದ್ದೀನಿ. ಅವ್ರಿಗೆ ಏನಾರೇ ಮಾಡ್ಕೊಡ್ಬೇಕಂತ ಮಾಡ್ಕೊಡೋ. ಕೆಮ್ಮದು ಕುಂದ್ರದು ಸಾಕಾಗ್ಯದ ನನಗೆ. ಹಿರಿಕೆ ಪಲ್ಯ ಚಪಾತಿನ ಮಾಡಲಿಲ್ಲ, ಯಾಕಂದ್ರೆ ಚಿಕನ್ ರೈಸ್ ಇತ್ತು. ಎಲ್ಲರೂ ಅದೇ ಉಂಡರು. ಹಿರಿಕೆ ಪಲ್ಯ ಚಪಾತಿ ಈಗ ಸಂಜೆ ಊಟಕ್ಕೆ ಮಾಡ್ತೀನಿ. ಮತ್ತೇನು ಮಾಡಿ ಹೋದಿಲ್ಲ, ಗರಂ ಮಾಡಿಬಿಡ್ತಾ ನೋಡ್ರಿ. ಮುಸುಡಿಗಳು ನೋಡ್ರಿ, ಒಂದಕ್ಕಿಂತ ಒಂದು ಮುಸುಡಿಗಳು ಹೇಗೋ ನಮ್ಮ ಮನ್ಯಾಗ. ಈಗ ಏನು ಹೇಳಪ್ಲೇ ನೋಡ್ರಿ ಫ್ರೆಂಡ್ಸ್, ನಾವು ಹೋಲತ್ತೀವಿ ಸಂಡೇ ಮಾರ್ಕೆಟ್.
ट्रैफिक देखो कहाँ से कहाँ लग, अरे बाप रे कितना लंबा जाम लग गया। देखो ना बहुत दूर है तो मंदिर से। यार इतना लंबा जाम वैसे क्यों लगा है आज? कभी तो लगता नहीं है यहाँ पे जाम। ನೋಡಿದ್ರಿ ಇಬ್ರು ಅಬ್ಬಾ ಏನು ಜಲ್ದಿರೋ ನೋಡಿ ಬಟ್ಟಿನೇ ಬಟ್ಟಿ ಅವ ನೋಡ್ರಿ ಈಗ ಹಿಂಗವರಿ ಬಟ್ಟಿಗಳು ಫುಲ್ ಡ್ರೆಸ್ ಈಗ ಶೂಸ್ ಅದು ತಗೋಬರಿ ಅವನಿಗೆ ಟಿಫಿನ ವಾಟರ್ ಬಾಟಲ ಲಂಚ್ ಬಾಕ್ಸ್ ಅದು ಇದು ಏನೇನು ಅನ್ಕೋತ ಬಾರಿ ತಗೋಕೆ ಹೋಗಮ್ಮ. ಈ ಕಡೆ ಮಾರ್ಕೆಟ್ ಹೆಂಗಿರ್ತಾವೆ ನೋಡಿ ತರಕಾರಿ ನೋಡ್ರಿ ಎಷ್ಟು ಕ್ಯೂಟ್ ಅವ ಚಪ್ಪಲ್ ಜೂತಾ ಬೂಟ್ ಚಿಕ್ಕು ಮಿಕ್ಕು ಸಣ್ಣವ್ರಿದ್ದಾಗ ಹಾಯ್ಕೊತಿರು ಕ್ಯೂಟ್ ಹುಡುಗರು ಹೆಂಗವ ನೋಡ್ರಿ ಈಗ ನೋಡಿ ಫ್ರೆಂಡ್ಸ್ ಈಗ ನಾ ಬಂದೆ ಮಾರ್ಕೆಟ್ ಒಳಗ ನೋಡ್ರಿ ವಾಟರ್ ಬಾಟಲ್ ನೋಡ್ಲತ್ತಾರಿ दिखाने ब्लैक वाला वाह खरीद लिया आपने ये फ्रेंड्स मैंने सब लागी बॉटली थोड़ा तरह ಬಾಟಲ್ ಅದು ತೊಗೊಳತ್ತೀವ್ರಿ ಇವು 50 ಅಂತ್ರಿ ಅವು 70 ಅಂತ್ರಿ ಭಯ್ಯ ತಗೋಸಿನು इनके उಳ್ಳಾಗಡ್ಡಿ ಇಲ್ಲಿ छोले प्लेट तगो और पप्पा ತಿನ್ಸ್ಲತ್ತ ನೋಡ್ರಿ ಅವ ಹ್ಯಾಂಗ ಚಿಕ್ಕುಗ ಚಿಕ್ಕಿಗೆ ಎಷ್ಟು ಪ್ರೀತಿ ಅಂತೀನಿ ಇಷ್ಟೇ ಹಿಂದೆ ಆಗ್ಬೋದ್ರಿ ನಾ ಅವನ ಬಲ್ಲಿದ್ದ ಮನೆ ಮೆಣಸಿಗದ ಗಜರಿ ಅದ ಗಾರ್ಡನ್ ಮತ್ತೇನು ಕಂಬಿತ್ತು ಮತ್ತೇನು ತಗೋಬೇಕಿತ್ತು ಮತ್ತೇನೇನು ಕಂಬಿತ್ತು बोलते हाँ ಸೈಕಲ್ ಅವನಿಗೆ ಸೈಕಲ್ ಬೇಕಂತ ನೋಡಿ ಸಾಲಿಗೆ ಹೋಗ್ತಿ ಸೈಕಲ್ ನಡೆಸ್ತಿ ಅವರಿಬ್ರು ಅಪ್ಪ ಮಗ ಕೂತಾರ ನಾವಿಬ್ರು ಇಲ್ಲಿ ಕೂತೀವಿ ಮನೆಗೆ ಹೋಗ್ಲತ್ತೀವಿ ನಾವು ಒಂದು ಹಾಡು ಹಾಡ್ತೀನಿ ರೀ ಈಗ ಇದು ಯಾರ ಬರೆದ ಕತೆಯೋ ನನಗಾಗಿ ಬಂದ ವ್ಯಥೆಯೋ ನನಗೇನು ಅರಿಯಲಾರೆ ಮನಸ್ಸನ್ನು ತಾಳಲ್ಲ ಇಟ್ಟ ಹರಾಮಿ ಅನ ರೀ ಇವ ನಿನ್ನೇನು ಮಾಡ್ದನ್ರಿ ನನ್ನ ಫೋನ್ಪೇದಾಗಿಂತ ದನ್ ಫೋನ್ಪೇ ಮಾಡ್ಯಾನ್ರಿ ಕೇಳ್ರಿ ಇವತ್ತು ಭೀ ನಾನು 200 ರೂಪಾಯಿ ಖರ್ಚು ಮಾಡಿದ್ರಿ ಹೋಲ್ ಬಿಡು ಇರ್ಲಾಕ ಮಕ್ಕ ಸಲ ತೊಗೊಳ್ತೀನಿ ಬಟ್ ದೇವರ ಹನ ರೀ ಫ್ರೆಂಡ್ಸ್ ನಾಯ ಮಾಡವ ಮ್ಯಾಗ ಕೂತಾನ್ರಿ ಇಬ್ಬರು ಬಲ್ಲ ಅದು ಕ್ಯಾಶ್ ಖಲಾಸ್ ಇಬ್ಬರು ಬಲ್ಲಿ ಫೋನ್ಪೇ ತೋ ರಿಕ್ಷಾದವನು ಬಲ್ಲಿ ಇದ್ದಿದ್ದಿಲ್ಲ ಫೋನ್ಪೇ ತವ ಏನಂದನು ಅಣ್ಣ ನನಗೆ ರೊಕ್ಕ ಕೊಡ್ರಿ ಕ್ಯಾಶ್ ಕೊಡಿ ಅಲ್ಲಿ ಚಲೋ 10 ನಿಮಿಷ ರೋಡ್ ಬಲ್ಲಿ ನಿಂತೇವೆ ರಿಕ್ಷಾದವನ ಬಲ್ಲಿ ಅವ್ರಿಗೆ ಯಾರು ಕ್ಯಾಶ್ ಕೊಡಲ್ಲಾಗಿರಿ ಅದಕ್ಕೆ ಇವ ಏನಂದ ನಮ್ಮ ದೊಡ್ಡ ಹಿರಿ ಮಗನಿಗೆ ನಮ್ಮ ಖಾನ್ದಾನ್ ಕುಡಿ ಯಶ್ ಕುಮಾರ್ಗ ಏನಂತ ಸಂತೋಷ ಎಷ್ಟು ರೊಕ್ಕ ತೊಗೊಂಬದ್ರಿ 50 ರೂಪಾಯಿ ತೊಗೊಂಬ ಬೇಟ ಜೇಬ್ನಾಗ ಮ್ಯಾಗಿನ ಜೇಬ್ನಾಗ 50 ರೂಪಾಯಿ ಅವ ಅಂತೀವನ ಅವ ಏನು ಮಾಡ್ಯಾನ್ರಿ ಅವ್ರ ಪಪ್ಪನ ಜೇಬ್ನಾಗ ಎಷ್ಟು ರೊಕ್ಕ ಹಸು ರೊಕ್ಕ
ಒಂದಮ್ಮಿಗೆ ನಕ್ಕಿ ನಕ್ಕಿ ಉಲ್ಟಿ ಮಾಡ್ಕೊಂಡಿನ್ನ ಇನ್ನೂ ಉಲ್ಟಿ ಅಂದ್ರೆ ಪರಕ್ ಅಲ್ಲಿಗೆ ಗೊತ್ತ ಬಾ ಖುಷಿಲಿ ಉಲ್ಟಿ ಆಗತ್ತದ ಹಿಡಿದ್ರೆ ದುಃಖದಲ್ಲಿ ತೆಗ್ಯದ ಆದ್ರೆ ಇವ್ನು ಮಾರಿ ನೋಡಿ ಖುಷಿ ಅಲ್ಲತ್ತದ್ರಿ ಫ್ರೆಂಡ್ಸ್ ಯಾಕೆ ಗೊತ್ತದ ರೀ ದಿನ ನನ್ನ ಪರ್ಸ್ನಾಗಿನ ರೊಕ್ಕ ತೊಗೊತಾನ್ರಿ ಇವ ಕೇಳೇ ತಗೋತಾನ ನನ್ನೇನು ರೊಕ್ಕ ಹೇಳ್ಬಿಡು ಅವನೇನೇ ರೊಕ್ಕ ಕೊಟ್ಟು ತಗೋದಕ್ಕ ಅವ ಏನು ಮಾಡೋಣ 300 ರೂಪಾಯಿ ತೊಗೊಂಬಂದ್ಬಿಟ್ಟಾನೆ 1 ರೂಪಾಯಿ 2 ರೂಪಾಯಿ ಏಸ್ ಕ್ಯಾಶ್ ಬಿದ್ದು 2 ಜೇಬ್ನಾಗ ಅವ ರೊಕ್ಕ ಬಟ್ ಇವ ಎಷ್ಟು ಬದಮಾಶನ ರೀ ಅವನಿಗೆ ಬಿಟ್ಟ ಒಂದೇ ಜೇಬ್ನಾಗ ಅದ ಬಿಟ್ಟ ರೊಕ್ಕ ಅದ್ರಾಗಿಂದ ರೊಕ್ಕ ತರ್ಬೇಕು ನೀ ಅಂದಾನ ಅವ ಏನು ಮಾಡೋಣ ಒಂದೇ ಜೇಬ್ನಾಗಿಂತ ಅಂದಾನ ಇನ್ನೊಂದು ಜೇಬ್ನಾಗ ರೊಕ್ಕ ತೊಗೋಬೇಕಂದ ಹೋಲ್ಬಿಡೋನ್ ಪಾ ಬಂದ್ಬಿಟ್ಟ ಸೊ 300 ರೂಪಾಯಿ ತಂದನ್ರಿ ಇವ ರಿಕ್ಷಾದನಿ ಕೊಟ್ಟು 50 ರೂಪಾಯಿ ಅಷ್ಟರದಾಗ ಇನ್ನೊಬ್ಬ ಹಾಂ ನಾ ಕೊಡ್ತೀನಿ ಬಾಣ ಫೋನ್ಪೇ ಇವ ಆ ಕಡೆ ಹೋಗೋದಕ್ಕ ಚಿಕ್ಕಿ ಈ ಕಡೆ ಬರೋದಕ್ಕ ನಾ ರಿಕ್ಷಾದನಿ ರೊಕ್ಕ ಕೊಡೋದಕ್ಕ ವಾ ಏನು ಕಾಂಬಿನೇಷನ್ ರೀ ಅಗ್ರೆಸಿವ್ ಇದ್ರೆ ಇಷ್ಟು ರೊಕ್ಕ ತೊಗೊಂಡ್ಬಿಡ್ತೆ ನಾ ಏನಂದ ಹೋಗಿ ಸಂತೋಷ ನೀ ರೊಕ್ಕ ತೊಗೊಂಬ ನಾ ಚಿಕ್ಕಿ ತರ್ಲತ್ತ ನಾನು ಕೊಟ್ಟು ಬಿಡ್ತೀನಿ ಅಂತಂದ್ರೆ ಹಂಗೆ ನಿಂಗೆ ಚಿಲ್ಲರ್ ಬೇಕು ಆಫೀಸ್ಗೆ ಹೋಗ್ಲಕ್ಕ ಅಂದ ಆಯ್ತಂಬಿಕ ಅಂತ ಈಸ್ನಿರಿ ಕುಣ್ದಿ ಇದು ಯಾರು ಬರೆದ ಕಥೆಯೋ ನನಗಾಗಿ ಬೇತೆಯೋ ಸಂತೋಷ್ ಅದಕ್ಕೆ ಅಂತಾರೆ ಸಂತೋಷ್ ಮಾಡಿದ್ಣ್ಣು ಮಾರಾಯದ ಗಾದೆ ಮಾ ಸುಮ್ಮನೆ ಇಲ್ಲ ಫೈನಲಿ ನೋಡ್ರಿ ಫ್ರೆಂಡ್ಸ್ ನನ್ನ ಬಳಿ 250 ರೂಪಾಯಿ ಮಾಲ್ಕಿನಿದ್ದೀನಿ ರೀ ಈಗ ನಾ ಫಿಲಲ್ ಇವನಂತ ಮುಂಜಾನೆ ನೋಡಿ ನಾ ಎತ್ಕೊಂಡು ಹೋಗ್ಬಿಡ್ತೀನಿ ಮಾಡ್ಕೊಂಡಾಗ ಆತ ತಗೊಂಡು ಹೋಗಂಗಿದ್ದೀನಿ ಮುಂಚೆ ಮಾತಾಡ್ತೀನಿ ನಾನು ಇಷ್ಟು ರೊಕ್ಕ ತೊಗೊಂಡನ್ರಿ ನನಗೆ ಇಷ್ಟು ರೊಕ್ಕ ತಿಂದು ಬಿಟ್ಟನ್ರಿ ಇವ ಮತ್ತೆ ರೊಕ್ಕ ತೊಗೊತಾನೆ ನಾನು ಹಿಂಗೆ ಕೊಟ್ಟಾಗಿ ಅಲ್ಲ ನಾ ಪರ್ಸ್ನ ಇಟ್ಟಾಗಿ ಅಲ್ಲ ನೀ ಎಲ್ಲರೂ ಹಿಡುಗು ಅಂತ ನೋಡ್ರಿ ಈಗೇನೋ ಕೊಡಲ್ರಿ ಅವ್ ನನ್ನ ರೊಕ್ಕ ಅದು ಹೌದಿಲ್ರಿ ಫ್ರೆಂಡ್ಸ್ ಕರೆಕ್ಟ್ ಅದ ಸುಳ್ಳದ ನಂಗೆ ಕಮೆಂಟ್ನಾಗ ಹೇಳ್ರಿ ಆಲ್ರೆಡಿ ಒಂದ್ಸಲ ಉಲ್ಟಿ ಮಾಡ್ಕೊಂಡ್ರಿ ಈಗ ಅದನ್ನು ಫುಲ್ ಎಷ್ಟು ಬಟ್ರು ತಿಂದಿದ ಅದನ್ನು ಇಟ್ಟು ಹೋಯ್ತು ನಕ್ಕಿ ಯಪ್ಪ ಬಟ್ ನಂಗೆ ಮಜಾ ಹೊಂಟತ್ರಿ ಫ್ರೆಂಡ್ಸ್ ನನ್ನ ರೊಕ್ಕ ಖರ್ಚು ಮಾಡಿಸ್ತಿ ನನ್ನ ಫೋನ್ಪೇದಾಗಿಂದು ಕೇಳಿ ಯಾರಿದ್ದೀನ ಅಂಬಿಕಾ ಇದ್ದೀನಿ ಅವಿಸ್ನು ತೊಗೋಬೇಕಂತ ಹೋಗ್ಬಿಡು ಅಂದ್ಬಿಟ್ಟೇನು ಸಾಕ್ರಿ 250 ರೂಪಾಯಿ ಭಾಳ ಅದು ಹೌದು ಏನೇ ಸಾಮಾನು ತೊಗೊಂಬಂದು ಅದನ್ನು ನಿಮ್ಮನ್ನ ತೋರಿಸ್ತೀನಂತ ಬಟ್ ನಾ ಫ್ಯಾನ್ ತಂದೀನಿ ಫ್ರೆಂಡ್ಸ್ ಈಗ ಅಲೆಕ್ಸಾ 1 2 3 ವಾವ್ ಮಸ್ತದ ರೀ ಫ್ರೆಂಡ್ಸ್ ಎಲ್ಲರ ಬಳಿ ಇತ್ತು ನನ್ನ ಬಳಿ ಇದ್ದಿದ್ದಿಲ್ಲ ನಾನು ಒಂದು ತೊಗೊಂಡ್ಬಿಟ್ಟ ಚಂದದಲ್ರಿ ಅವಾಜ್ ಹೊಂಟದ್ರಿ ಗಾಳಿ ಮಸ್ತ್ ಹೊಂಟದಿದ್ದಲ್ಲ ಏನಂತ ನಾ ಬಾತ್ರೂಮ್ಗೆ ಹೋಗಿ ಒಯ್ತಿ ನೋಡಂತಾನೆ ಏನು ಹೇಳಪ್ಲೇ ಇಲ್ಲ ಚಿಕ್ಕು ಇದು ಯಾರು ಬರೆದ ಕಥೆ ಹೆಂಗಿತ್ತು अरे एक अंकल थे उन्हें ना एक स्प्राइट खरीदा था तो उन्हें हमें पीने को दिया नया नया था फेंक दिया पागल हो क्या किसी का कुछ नहीं लेना ए चिक्की मैंने फेंका उसका भी लेना मेरा फेंका हाँ कौन अंकल था अब क्या अरे मैं दुकान से जस्ट खरीदा था हाँ दुकान से खरीद कर ठंडा ठंडा उसको दिया मुझे भी दिया हाँ मैंने बोल दिया इसको नहीं पीना वहीं पे निकी आंटी के पास में ही वही दुकान के सामने नहीं वो डिलीवरी बॉय थे शायद मैंने ध्यान से देखा नहीं लेकिन मैंने मना कर दिया बंदे क्या बोल रहे हैं हाँ पीने दे यार पीने दे थोड़ा पीना है ಹೌದು ನಿನಗೆ ಏನಂದಿನ ಗೊತ್ತದ ಇಲ್ಲ थोड़ा उनके सामने पीने का नाटक मतलब पिया नहीं नाटक करा देख रहे थे ना इसलिए थोड़ा फिर मैंने थोड़ा आगे जाके अंधेरे में ನಿಮಗೆ 100 ರೂಪಾಯಿ ಕೊಟ್ಟದ್ ನಿಮ್ಮ ಪಪ್ಪ 20 ರೂಪಾಯಿ ತಿನ್ರಿ 10 ರೂಪಾಯಿ ತಿನ್ರಿ 8 ರೂಪಾಯಿ ತಿನ್ನೋದು ಇದೆ ಅಂದನಿಲ್ಲ ಪಪ್ಪ 20 रुपए ಏನು ಬರೀ ಹಾಲ ಮೊಸರು ತೊಗೊಂಬಂದು ಹಾಲೆಲ್ಲದ लिया था ಹಾಲಿನ ಪ್ಯಾಕೆಟ್ ಸಣ್ಣ ತಂದಾರ ಮೊಸರಿನ ಪ್ಯಾಕೆಟ್ ದೊಡ್ಡ ತಂದಾರ ರಸ್ ತಂದಾರ ನೋಡ್ರಿ ಈಗ वाले देता ಈಗ ಸಾಕಿ ಓಡಾಡ್ಬೇಡ್ರಿ ರಾತ್ರಿ ಈಗ ನೀ ಏನು ತೊಗೊಂಡು ತಿಂದಿ डायरी में ಎಲ್ಲ ಉಳ್ಕಿದ್ರಕ್ಕ ಎಲ್ಲದ ಜೇಬ ಕೊಡು ತೋರ್ಸ್ ರೊಕ್ಕದ ಜಗಳ ಆಡ್ಬೇಡ್ರಿ
ಏ ನೋಡ್ರಿ ಹೆಂಗ್ ಜಗಳ ಆಡ್ತಾರ ನೋಡ್ರಿ ಈಗ ನೋಡ್ರಿ ಈಗ ಇವ್ರೇನ್ ಜಗಳ ಆಡಕ್ ತಿಳ್ಕೊಂಡ್ರೆ ನೀವು ನಾವು ಮಾರ್ಕೆಟ್ ಹೋಗಿ ನಿಮ್ಗೆ ಗೊತ್ತಾ ನಾವೇನೆಲ್ಲ ಸಾಮಾನು ತೊಗೊಂಡ್ವಿ ಮತ್ತೆ ಮಸಾಲೆ ಚೋಲೆ ಬಟ್ಟೆಲ್ಲ ತಿಂದ್ವಿ ಬಂದ್ವಿ. ಈಗ ಶಾಪಿಂಗ್ ಒಬ್ಬರದೇ ಆಗ್ಯದ್ರಿ, ಮಿಕ್ಕಣದ ಆಗ್ಯದ, ನಮ್ಮ ಚಿಕ್ಕಣ್ಣನ ಪೆಂಡಿಂಗ್ ಆಗ್ಯದ, ಚಿಕ್ಕನ ಅಡ್ಮಿಷನ್ ಆಗ್ಯದ ಆಗಿಲ್ಲ ಅಂತ ಕೇಸಿನ ನಿಮಗೆ ನಾಳಿನ ಬ್ಲಾಗ್ನಾಗ ಗೊತ್ತಾಗ್ತದ. ಆ್ಯಂಡ್ ಸೊ ಏನೇನು ಸಾಮಾನು ತೊಗೊಂಡು ನಿಮ್ಗೆ ಬಡ ತೋರಿಸ್ತೀನಿ ನೋಡ್ರಿ. ಇದದ ಲಂಚ್ ಬಾಕ್ಸ್ ರೀ ಮಿಕ್ಕಣಂದು ಲಂಚ್ ಬಾಕ್ಸ್ ಮನೆ 108 ಇದ್ರೆ ಭೀ ಇನ್ನೂ ಹೊಸ ತೊಗೋಬೇಕ್ರಿ. ಇನ್ನೂ ವರ್ಷನಾಗ ಇನ್ನೊಂದು ಆಗ್ತದೆ ಬಿಡ್ರಿ, ಇನ್ನೊಂದು ಲಂಚ್ ಬಾಕ್ಸ್ ಬರ್ತದೆ. ಇದ್ರ ಜೊತೆ ಒಂದು ಚಮಚ ಬಂದದ್ರಿ ವಿತ್ ಒಂದು ಸಣ್ಣ ಬಾಕ್ಸ್ ಬಂದದ್ರಿ. ಇದ್ರ ಜೊತೆ ಇನ್ನೂ ಒಂದು ಬರ್ತಂದ್ರೆ ಇದೊಂದು ವಾಟರ್ ಬಾಟಲ್ ತೊಗೊಂಡಿವ್ರಿ. ಇದೊಂದು ವಾಟರ್ ಬಾಟಲ್, ಇದು ವಾಟರ್ ಬಾಟಲ್ ಲಂಚ್ ಬಾಕ್ಸ್ ಹೆಂಗಿದೀ ಚೆನ್ನಾಗಿ. ಸೊ ಇದೊಂದು ತೊಗೊಂಡ್ವಿ. ನೀರಿನ ಬಾಟಲ್ ತೊಗೊಂಡ್ವಿ. ಯಾರು ಚಂದಿದ್ದು ಅದೆಲ್ಲ 150 ರೂಪಾಯಿಗೆ 100 ಇದ್ದು ತೊಗೊಲಿಲ್ಲ ನಿಮ್ಮ ಪಪ್ಪ. 150 ರೂಪಾಯಿ ಇದ್ದಿದ್ದು ಅವು 100 ರೂಪಾಯಿ ಇದ್ದು ಕಲರ್ ಇದ್ದು ಅವು ತೊಗೊಲಿಲ್ಲ. ಇದು ತೊಗೊಂಡ್ವಿ. ಮತ್ತು ಒಂದು ಕನ್ನಡಿ ತೊಗೊಂಡ್ವಿ ರೀ ನಾವು. ಮತ್ತು ಒಂದು ಕಸ ತುಂಬ ತೊಗೊಂಡಿದ್ರೆ ಅದು ಇನ್ನೊಂದು ಭಾಳ ಹೊಲ್ಸಾಗಿರ್ತದೆ, ನಾಳೆ ಹೋಗ್ಬಿಡ್ಬೇಕಂತ ಕೇಸಿನ ಇದು ಒಂದು ತೊಗೊಂಡ್ವಿ. ಮತ್ತಂದ್ರೆ ಬೆಳ್ಳುಳ್ಳಿನೂ ತೊಗೊಂಡಿನ್ರಿ ನಾನು. ಚಿಕ್ಕೋಣ್ ತೊಗೊಂಡಿವ್ರಿ. 50 ರೂಪಾಯಿ ಕೆಜಿ ಕೊಡ್ಲತ್ತಿದ್ರಿ, 1 ಕೆಜಿ ತೊಗೊಂಡ್ವಿ. ಎರಡು ಟ್ಯಾಂಕ್ ತೊಗೊಂಡಿ ನೋಡ್ರಿ, 50 ರೂಪಾಯಿ, 100 ರೂಪಾಯಿ ಜೋಡಿ 2 ಟ್ಯಾಂಕ್. ಮತ್ತು ನಮ್ಮ ಈ ಕಡೆ ಸೂಜಿ, ನಮ್ಮ ಈ ಕಡೆ ಸೂಜವ ನೋಡ್ರಿ. ಯಪ್ಪೋ ಆ್ಯಕ್ಚುಲಿ ನಮ್ಮ ಮಿಕ್ಕನ್ ಯೂನಿಫಾರ್ಮ್ ತೊಗೊಂಡಿವಿ ನೋಡ್ರಿ. ಇಲ್ಲ ನೋಡ್ರಿ ಏನೋ ಹಾವಳಿ ಎಬ್ಬಸ್ತಾನೋ ಏನು ಮಾಡ್ತಾನೋ ಅನ್ನೋದು ಒಂದೇ ಚಿಂತೆ ಆಗ್ಯದ್ರಿ ಈಗ. ಈಗ ನೋಡ್ರಿ ಈಗ ನಮ್ಮ ಚಿಕ್ಕ ಹೋಗೋ ಸ್ಕೂಲಿಗೆ ನಮ್ಮ ಮಿಕ್ಕ ಹೋಗ್ತಾನೆ ನೋಡ್ರಿ. ನಾ ಬಿಟ್ಟಿನಿ ಅದು, ಯಾಕಂದ್ರೆ ಮುಗ್ದ ಅದು 7th ತನಕ ಇದೆ ಸ್ಕೂಲ್. ಈಗ ನಮ್ಮ ಮಿಕ್ಕಂದಲ್ಲೇ ಆಗ್ಯದ. ಸೊ ಇದು ನಮ್ಮ ಮಿಕ್ಕನ್ ಯೂನಿಫಾರ್ಮ್ ನೋಡ್ರಿ. ಈಗ ಬೇರೆ ಸ್ಕೂಲ್ ಹೋಗ್ತೀನಿ, ಆದ್ರೂ 12th ತನಕ ಅದ. ಸೊ ಇಷ್ಟೇ ರೀ ನಮ್ಮ ಶಾಪಿಂಗ್ ಇರ್ತೀನಿ, ಜಾಸ್ತಿ ಏನಿಲ್ಲ ನೋಡ್ರಿ. ಇಷ್ಟ ತೊಗೊಂಡು ಬಂದೀವಿ. ಮತ್ತು ಈಗ ಚಿಕ್ಕ ಮಿಕ್ಕು ಹೋಗ್ತೇಸಿನ ರಸ ಹಾಲು ಮೊಸರು ತೊಗೊಂಡು ಬಂದಾರಿ ಇವರು. ಸಾಬೂನು ಇಬ್ಬರು ಹೋಗ್ತೇಸಿನ ಇಷ್ಟೇ ಸಾಮಾನು ಅವ ನೋಡ್ರಿ. ಇದಕ್ಕಿಂತ ಜಾಸ್ತಿ ಸಾಮಾನು ತೊಗೊಂಡಿಲ್ಲ. ಚೋಲೆ ಬಟರ್ ತಿಂದೀವಿ, ಮಾಡೀವಿ, ಮನೆಗೆ ಬಂದು ಬಿಟ್ಟಿವಿ ನೋಡ್ರಿ ಫ್ರೆಂಡ್ಸ್. ಇಷ್ಟೇ. ಇಷ್ಟು ರಾತ್ರಿ ನಾ ಚಿಕ್ಕ ಕಲ್ತಿಗೆಸಿಂದ ಚಿಕ್ಕೋಣ್ ತಿಲ್ಲತ್ತೀವಿ ನೋಡ್ರಿ. ನಾನು ನಮ್ಮ ಚಿಕ್ಕಣ್ಣ ಇಬ್ರು ಕಲ್ತಿಗೆಸಿಂದ ನೋಡ್ರಿ. ಈಗ ಚಿಕ್ಕು ಹಣ್ಣು ತಿಲ್ಲತ್ತೀವಿ. ಅವ ಅಲ್ಲಿ ಕೂತಾನ, ಅಲ್ಲಿ ನೋಡ್ರಿ ಅವ್ರು ಇಬ್ರು ಮುಕ್ಕೊಂಡ್ಬಿಟ್ಟಾರ. ಈಗ ನಾವು ಇಬ್ರು ಕಲ್ತಿಗೆಸಿಂದ ಚಿಕ್ಕು ಹಣ್ಣು ತಿಲ್ಲತ್ತೀವಿ. ಯಾಕಂದ್ರೆ ಚೋಲೆ ಭಟೂರೆನೇ ತಿಂದಿದ್ವಿ ರೀ ಎಲ್ಲರೂ ಹೊರಗೆ. ತೋ ಅವ್ರ ಪಪ್ಪ ಅಂದ್ರೆ ಸ್ವಲ್ಪ ಮೊಸರನ್ನ ಮಾಡಿದ. ಆಯ್ತು ಅವರಿಬ್ರು ಉಂಡ್ರೆ, ಚಿಕ್ಕಿರಿ ಉಣ್ಲಿಲ್ಲ, ನಾನು ಉಣ್ಲಿಲ್ಲ. ಅವರಿಬ್ರು ಮತ್ತು ಮೊಸರನ್ನ ಉಂಡ್ರು. ಇನ್ನು ರೈಸ್ ಇತ್ತಲ್ಲ ಅದೇ ಉಂಡ್ರು ಅವರಿಬ್ರು ಕಲ್ತಿಗೆಸಿನ. ನಾನಂತೂ ಏನೂ ಇಲ್ಲ, ಹೀರಿಕೆ ಫಲನೂ ಮಾಡಿಲ್ಲ, ಚಪಾತಿನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಯಾಕಂದ್ರೆ ಮೀಟಿಂಗ್ ಆಗ್ಯದ ಅಂತ. ಈಗ ನಾನು ಸ್ವಲ್ಪ ಗೋಲಿ ತೊಗೋಬೇಕಲ್ರಿ. ಒಂದು ಹಣ್ಣು ತಿಂತೀನಿ, 1-2 ಹಣ್ಣು ತಿಂದು ಕೇಸಿನ ಗೋಲಿ ತೊಗೋತೀನಿ. ಇವೆಲ್ಲರೂ ಹೇಳತ್ತಿದ್ದೀರಿ, ಅಕ್ಕ ಚಲೋ ತೋರಿಸ್ಕೊ ಅಂತ ಕೇಸಿನ. ಥ್ಯಾಂಕ್ ಯು ಸೋ ಮಚ್ ರೀ. ಹಂಗೆ ಏನಾರೇ ಗುಡ್ ನ್ಯೂಸ್ ಅದು ಏನ್ರಿ ಐತಂದ್ರೆ ನಿಮಗೆ ಹೇಳಿಲ್ಲ ಅಂದ್ರೆ ನಾ ಮತ್ತೆ ಯಾರಿಗೆ ಹೇಳಲಿರಿ? ಇವನಿಗರೇ ಹೇಳ್ತೀನಿ. ಜರ ನಕ್ಕ ಜರ ಖುಷಿ ಐತಂದ್ರೆ ಇದೇ ನೋಡ್ರಿ ಫ್ರೆಂಡ್ಸ್. ಕೇಳ್ರಿ ಅವ್ರಿಗೆ, ಅವ್ರ ಪಪ್ಪ ಹಂಗ್ಸ ಟೈಮ್ನಾಗ ನನಗೆ ಎಷ್ಟು ಕೆಮ್ಮಿನಿ, ಇಷ್ಟು ವಾಮಿಟಿಂಗ್ ಆಗ್ಯದ ನನಗಂತಿಗೆ ಸೀನ. ಇನ್ನೂ ಒಂದು ಏನೋ ಮಾತು ಹೇಳ್ಬೇಕಂದಲ್ರಿ, ನೆನಪು ಬರಲಾಗ್ಯದ, ಆಮೇಲೆ ಹೇಳ್ತೀನಿ ನೆನಪು ಬಂದಾಗ. ಬರ್ರಿ ಹಣ್ಣು ತಿರಾಮಿ, ಹಾಗೆ ತಿನ್ಕೋತೀವಿ, ಬ್ಲಾಗಿಗೆ ಎಣ್ಣೆನೂ ಮಾಡಾಮಿ. ಎಲ್ಲರಿಗೂ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀವಿ. ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ. ನಮ್ಮವರು ತಮ್ಮವರು ಅಂದ್ಕೊಂಡು ಬಂದಾಗ ಬಾಮಿ 4 ಜನ ಜೀವನ ಅದ. ನಾವು ನಿಮ್ಮವರು, ನೀವು ನಮ್ಮವ್ರು ಅನ್ಕೋತೀವಿ. ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ದೇವರು ಒಳ್ಳೇದು ಮಾಡಿರಿ.